ನೋಡಿ, ರಕ್ಷಣೆಗೆ ಕರೆ ಮಾಡಿದ ಮಹಿಳೆ ಮೇಲೆ PSI ಒಬ್ರು, ಸಬ್ ಇನ್ಸ್ಪೆಕ್ಟರ್ ಒಬ್ಬರು ದರ್ಪ ತೋರಿದಂತ ಘಟನೆ ಇದು. ಹಾಗಾದ್ರೆ ಯಾರು ಈ ಪೊಲೀಸರಿಗೆ ಕರೆ ಮಾಡಬಾರ್ದಾ, ಸಹಾಯ ಕೇಳಬಾರ್ದಾ? ಇಂಥ ಪ್ರಶ್ನೆ ಉದ್ಭವಿಸೋದಕ್ಕೆ ಕಾರಣವೇ ಈ ಘಟನೆ. ಪೊಲೀಸರ ಬಳಿ ಮಹಿಳೆ ಸಹಾಯವನ್ನ ಕೇಳೋದೇ ತಪ್ಪ? ಹಾಗಾದ್ರೆ ಅರಕಲಗೂಡಿನಲ್ಲಿ ಈ ಘಟನೆ ಆಗಿದೆ. ಅರಕಲಗೂಡು PSI ದೇವರಾಜ್ ವಿರುದ್ಧ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಗೃಹಿಣಿ ಅರ್ಪಿತಾಗೆ ಗಂಡನ ಮನೆಯವರಿಂದ ಕಿರುಕುಳ ಆಗ್ತಾ ಇತ್ತು. ಹೀಗಾಗಿ ಅರ್ಪಿತಾ ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸರ ಸಹಾಯವಾಣಿ 112ಗೆ ಕರೆ ಮಾಡಿದ್ದಾರೆ. ಮಹಿಳೆಯ ಮನೆಗೆ ಬಂದು PSI ದರ್ಪ ತೋರಿದ್ದಾನೆ ಅನ್ನುವಂತ ಗಂಭೀರ ಆರೋಪವನ್ನ ಯಾರು ಸಂತ್ರಸ್ತ ಗೃಹಿಣಿ ಅರ್ಪಿತಾ ಇದ್ದಾರಲ್ಲ ಅವರು ನೊಂದುಕೊಂಡು ಹೇಳಿದ್ದಾರೆ. ಅರಕಲಗೂಡು ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ಘಟನೆ ಆಗಿದೆ. PSI ದೇವರಾಜು ದರ್ಪವನ್ನ ವಿಡಿಯೋ ಮಾಡಿದ್ದಾರೆ ಮಹಿಳೆ. ವಿಡಿಯೋ ಮಾಡೋಣ, ಎಲ್ಲಾನು ವಿಡಿಯೋ ಮಾಡೋಣ. ಈ ಪೆನ್ ಸೈನ್ ಹಾಕ್ಬೇಕು, ಒತ್ಕೊ ಬರಲ್ಲ ಏನು ಹೇಳಿ, ನಮಗ್ ಅದ್ ಬೇಕಲ್ಲ. ನಾನು ಬಂದಿದ್ದೆ ಸರ್ ಬೈಕಲ್ಲಿ, ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದ್ ಮಾಡ್ತೀವಿ. ಸರ್ ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ನಾನು ಮನೆ ತಕ್ಕ ಬಂದೇನೋ ನೀವು ಹೇಳಿಲ್ವ? ನಾನು ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಸೀನ್ಗಿದ್ದಾವೆ ಇವರು. ಯಾವನಾರು ಹೆಂಗಸ್ರು ಅಪ್ಪುರ್ ತಾಲೂಕ ಯಾವನಾರು ಹೆಂಗಸ್ರವ್ರ ಪದ ಪದ ಏನು ಫೋನ್ ಬೇಕು. ಅಮ್ಮ ಮಾತಾಡಕ್ ಹೋಗ್ಬೇಡಿ. ನಮ್ಮ ಅಪ್ಪನ ನಿಮ್ಮ ಅಪ್ಪನ ಕರೆಕ್ಟ್ ಆಗುತ್ತ. ಓ ನೀನ್ ಹೆಂಗ್ ಬರ್ತಾವ ಸಾಯ್ತಿರೋದು ಅಂತ. ತಡಿ. ಅದಕ್ಕೆ ನಿಂತ ಇವ್ರಪ್ಪನ್ ತೊಳಿಬೇಕಂತ ನಮ್ಮ ನಿಮ್ಮ ಅಪ್ಪನ ಅವನ ಕೇಳು. ನೀನು ಯಾಕಂತಾಗ ಹುಟ್ಟಿಲ್ವ ನನಗೆ? ಹೊಡಿಯಕ್ ಸಾಯ್ಸಕ್ ಬರ್ತಾ ಇದ್ದೀರಲ್ಲ. ನಮ್ಮ ಅಪ್ಪ ನಮ್ಮ ಅವಂಗೆ ಹೊಟ್ಟಿರೋದು. ನಿಮ್ಮ ಅಪ್ಪ ಎಲ್ಲ ನಿಮ್ಮವ್ವ ಕೇಳು. ಮತ್ ನಾನು ಅಂಬಿಕೊಂಡು ಹೆತ್ತಿರೋದ್ಗೆ ನಟ್ಟಗಿರೋದು. ನಮ್ಮ ಅಪ್ಪನ ನಿಮ್ಮ ಅಪ್ಪನ ಕರೆಕ್ಟ್ ಆಗುತ್ತ. ಓ ನೀನ್ ಹೆಂಗ್ ಬರ್ತಾವ ಸಾಯ್ತಿರೋದು ಅಂತ. ತಡಿ. ದೂರವಾಣಿ ಸಂಪರ್ಕದಲ್ಲಿ ಖುಷ್ವಂತ್ ಇದ್ದಾರೆ. ಖುಷ್ವಂತ, ಘಟನೆ ಏನಿದು? ಆ PSI ಯಾಕೆ ಆ ಸಂತ್ರಸ್ತ ಮಹಿಳೆ ಜೊತೆಗೆ ಅವರು ದರ್ಪದಿಂದ ದೌರ್ಜನ್ಯದಿಂದ ಮಾತಾಡಿದ್ರು? ಯಾರವರು PSI? ಏನಿದೆ ಈವರೆಗಿನ ಮಾಹಿತಿ? ರಂಜಿತ್ ಅವರು ಮಾತಾಡಿದಂತವ್ರು PSI ಅಲ್ಲ, ASI ದೇವರಾಜ್ ಎಂಬ ವ್ಯಕ್ತಿ 112ಗೆ ಅರ್ಪಿತಾ ಅವರು ಮತ್ತೆ ಶಶಿಕುಮಾರ್, ಅರ್ಪಿತಾ ಅವರ ಪತ್ನಿ ಶಶಿಕುಮಾರ್ ನಡುವೆ ಗಲಾಟೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಅರ್ಪಿತಾ ಅವರ ಮನೆಯಲ್ಲೇ ಒಂದು ರೂಮ್ ಅನ್ನ ಕೊಟ್ಟು ಹೋಗಿರ್ತಾರೆ. ನಂತರ ಶಶಿಕುಮಾರ್ ಅವರನ್ನು ಕೂಡ ತೊರೆದು ಹೋಗ್ತಾರೆ ಅನ್ನುವಂಥದ್ದು. ಆದ್ರೆ ಈ ವೇಳೆ ಅರ್ಪಿತಾ ಮತ್ತು ಅರ್ಪಿತಾ ಮನೆಯವರು ಅಂದ್ರೆ ಶಶಿಕುಮಾರ್ ಪೋಷಕರ ನಡುವೆ ಗಲಾಟೆ ಅರ್ಪಿತಾ ನಡುವೆ ಆಗ್ತಾ ಇರುತ್ತೆ ಮತ್ತು ಅರ್ಪಿತಾಳನ್ನ ಗಂಡನ ಮನೆಯಿಂದ ಹೊರ ಹಾಕುವಂತ ಕೆಲಸ ನಡೆಯುತ್ತೆ ಅಥವಾ ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅನ್ನುವ ಆರೋಪವನ್ನ ಅರ್ಪಿತಾ ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಅರ್ಪಿತಾ ಅವರು 112ಗೆ ಕರೆ ಮಾಡ್ತಾರೆ. ಆಗ ದೇವರಾಜ್ ಅವರು ASI ದೇವರಾಜ್ ಅವರು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ. ಪದೇ ಪದೇ ನಮ್ಗೆ ಫೋನ್ ಮಾಡ್ಲಿಕ್ಕಿಂತ ಮುಂಚೆ ನೀವು ಬಂದು ಕಂಪ್ಲೇಂಟ್ ಕೊಡು ಅಂತ ಅವರು ಏಕವಚನದಲ್ಲಿ ಮಾತಾಡ್ತಾರೆ. ಜೊತೆಗೆ ಮಹಿಳೆಯನ್ನ ರಕ್ಷಣೆ ಕೋರಿದ ಮಹಿಳೆಯ ಮೇಲೆ ಗದರಿ ಆವಾಜ್ ಹಾಕಿ ಮಾತಾಡ್ತಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯಕ್ಕೆ ಅರ್ಪಿತಾ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇಳು. ಮತ್ ನಾನು ಅಂಬಿಕೊಂಡು ಹೆತ್ತಿರೋದ್ಗೆ ನಟ್ಟಗಿರೋದು. 50 ಸಲ 100 ಮೀಟರ್ ದೂರದಲ್ಲಿಲ್ಲ ಸರ್ ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ನಾನು ಮನೆ ತಕ್ಕ ಬಂದೇನೋ ನೀವು ಹೇಳಿಲ್ವ? ನಾನು ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಸೀನ್ಗಿದ್ದಾವೆ ಇವರು.
ಯಾವನಾರು ಹೆಂಗಸು ಅಕ್ಕೂರ್ ತಾಲೂಕ ಯಾವನಾರು ಹೆಂಗಸ್ರು ಅವ್ರ ಏನಂತ ಪದ ಪದ ಏನು ಫೋನ್ ಬಗೆಹರಿಸಬೇಕು. ಅಮ್ಮ ಮಾತಾಡಕ್ ಹೋಗ್ಬೇಡಿ. ಅಯ್ಯೋ ಏನ್ ನಮ್ಮ ಅಪ್ಪನ ನಿಮ್ಮ ಅಪ್ಪನ ಕರೆಕ್ಟ್ ಆಗುತ್ತ. ಓ ನೀನ್ ಹೆಂಗ್ ಬಟ್ಕೊಂಡ್ ಸಾಯ್ತಿರೋದು ಅಂತ. ತಡಿ. ನಮ್ತಾ ಇಲ್ವಲ್ಲ ಅದಕ್ಕೆ ನಿಂತ ಇವ್ರಪ್ಪನ್ ತೊಳಿಬೇಕಂತ ನಮ್ಮ ನಿಮ್ಮ ಅಪ್ಪನ ಅವನ ಕೇಳು. ನೀನು ಯಾಕಂದಾಗ ಹುಟ್ಟಿಲ್ವ ನನಗೆ? ಹೊಡ್ಯಕ್ ಸಾಯ್ಸಕ್ ಬರ್ತಾ ಇದ್ದೀರಲ್ಲ. ನಮ್ಮ ಅಪ್ಪ ನಮ್ಮ ಅವಂಗೆ ಹೊಟ್ಟಿರೋದು. ನಿಮ್ಮ ಅಪ್ಪ ಎಲ್ಲ ನಿಮ್ಮ ಅವ್ವ ಕೇಳು. ಮತ್ ನಾನು ಅಂಬಿಕನ್ ಹೆತ್ತಿರೋದ್ಗೆ ನಟ್ಟಗಿರೋದು. ಅಯ್ಯೋ ಏನ್ ನಮ್ಮ ಅಪ್ಪನ ನಿಮ್ಮ ಅಪ್ಪನ ಕರೆಕ್ಟ್ ಆಗುತ್ತ. ಓ ನೀನ್ ಹೆಂಗ್ ಬಟ್ಕೊಂಡ್ ಸಾಯ್ತಿರೋದು ಅಂತ. ತಡಿ. ದೂರವಾಣಿ ಸಂಪರ್ಕದಲ್ಲಿ ಖುಷ್ವಂತ್ ಇದ್ದಾರೆ. ಖುಷ್ವಂತ, ಘಟನೆ ಏನಿದು? ಆ PSI ಯಾಕೆ ಆ ಸಂತ್ರಸ್ತ ಮಹಿಳೆ ಜೊತೆಗೆ ಅವರು ದರ್ಪದಿಂದ ದೌರ್ಜನ್ಯದಿಂದ ಮಾತಾಡಿದ್ರು? ಯಾರವರು PSI? ಏನಿದೆ ಈವರೆಗಿನ ಮಾಹಿತಿ? ರಂಜಿತ್ ಅವರು ಮಾತಾಡಿದಂತವ್ರು PSI ಅಲ್ಲ, ASI ದೇವರಾಜ್ ಎಂಬ ವ್ಯಕ್ತಿ 112ಗೆ ಅರ್ಪಿತಾ ಅವರು ಮತ್ತೆ ಶಶಿಕುಮಾರ್ ಅರ್ಪಿತಾ ಅವರ ಪತ್ನಿ ಶಶಿಕುಮಾರ್ ನಡುವೆ ಗಲಾಟೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಅರ್ಪಿತಾ ಅವರ ಮನೆಯಲ್ಲೇ ಒಂದು ರೂಮ್ ಅನ್ನ ಕೊಟ್ಟು ಹೋಗಿರ್ತಾರೆ. ನಂತರ ಶಶಿಕುಮಾರ್ ಅವರನ್ನು ಕೂಡ ತೊರೆದು ಹೋಗ್ತಾರೆ ಅನ್ನುವಂಥದ್ದು. ಆದ್ರೆ ಈ ವೇಳೆ ಅರ್ಪಿತಾ ಮತ್ತು ಅರ್ಪಿತಾ ಮನೆಯವರು ಅಂದ್ರೆ ಶಶಿಕುಮಾರ್ ಪೋಷಕರ ನಡುವೆ ಗಲಾಟೆ ಅರ್ಪಿತಾ ನಡುವೆ ಆಗ್ತಾ ಇರುತ್ತೆ ಮತ್ತು ಅರ್ಪಿತಾಳನ್ನ ಗಂಡನ ಮನೆಯಿಂದ ಹೊರ ಹಾಕುವಂತ ಕೆಲಸ ನಡೆಯುತ್ತೆ ಅಥವಾ ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅನ್ನುವ ಆರೋಪವನ್ನ ಅರ್ಪಿತಾ ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಅರ್ಪಿತಾ ಅವರು 112ಗೆ ಕರೆ ಮಾಡ್ತಾರೆ. ಆಗ ದೇವರಾಜ್ ಅವರು ASI ದೇವರಾಜ್ ಅವರು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ. ಪದೇ ಪದೇ ನಮ್ಗೆ ಫೋನ್ ಮಾಡ್ಲಿಕ್ಕಿಂತ ಮುಂಚೆ ನೀವು ಬಂದು ಕಂಪ್ಲೇಂಟ್ ಕೊಡು ಅಂತ ಅವರು ಏಕವಚನದಲ್ಲಿ ಮಾತಾಡ್ತಾರೆ. ಜೊತೆಗೆ ಮಹಿಳೆಯನ್ನ ರಕ್ಷಣೆ ಕೋರಿದ ಮಹಿಳೆಯ ಮೇಲೆ ಗದರಿ ಆವಾಜ್ ಹಾಕಿ ಮಾತಾಡ್ತಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯಕ್ಕೆ ಅರ್ಪಿತಾ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇಳು. ಮತ್ ನಾನು ಅಂಬಿಕನ್ ಹೆತ್ತಿರೋದ್ಗೆ ನಟ್ಟಗಿರೋದು.